ನಮಸ್ಕಾರ. ಈ ವಾರ ನಾವು ನಮ್ಮ ಮಜಾ ಭಾರತದ ಇಡೀ ಕುಟುಂಬನ ಕರ್ಕೊಂಡು ಚಾಮರಾಜನಗರಕ್ಕೆ ಬಂದಿದ್ದೀವಿ. ಮಜಾ ಮಾಡ್ತಾ ಇದೀವಿ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಎನರ್ಜಿ ಡ್ರಿಂಕ್ ಕುಡಿದ್ರೆ ಎನರ್ಜಿ ಬರುತ್ತೆ, ಊಟ ಮಾಡಿದ್ರೆ ಎನರ್ಜಿ ಬರುತ್ತೆ. ಆದ್ರೆ ನಿಮ್ಮ ಚಪ್ಪಾಳೆನೆ ನಮಗೆ ಎನರ್ಜಿ ಕೊಡ್ತಾನೆ ಇರುತ್ತೆ. ನಿಮ್ಮ ಎನರ್ಜಿ ಹೀಗೆ ಇರ್ಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನಿಮ್ಮೆಲ್ಲರೂ ಮತ್ತೊಮ್ಮೆ ಈ ಎಪಿಸೋಡ್ಗೆ ವೆಲ್ಕಮ್ ಮಾಡ್ತಾ ಇದೀನಿ. ವೆಲ್ಕಮ್. ಓಕೆ, ಇದೇ ಖುಷಿನಲ್ಲಿ ಈಗ ಮುಂದಿನ ಸ್ಕಿಟ್ ನೋಡ್ಕೊಂಡು ಬಂದ್ಬೇಡ. ಇವ್ರು ಆಡೋ ಮಾತು ಬ್ರ್ಯಾಂಡು, ಇವ್ ನೋಡೋ ನೋಟ ಬ್ರ್ಯಾಂಡು. ನಾ ಯಾರ ಬಗ್ಗೆ ಮಾತಾಡ್ತಾ ಇರೋದು ಗೊತ್ತಾಗಿದೆ ಅಲ್ವಾ? ಅದೇ ನಮ್ಮ ಚಿಲ್ಲರ್. ಇಟ್ಸ್ ಅ ಬ್ರ್ಯಾಂಡ್. ಅವ್ರ ಬಗ್ಗೆನೇ ಮಾತಾಡ್ತಿರೋದು. ಇಂಥ ಚಿಲ್ಲರ್ಗೆ ಲೈಟ್ ಆಗಿ ಲವ್ ಆಗ್ಬಿಡಿದೆ. ಮದುವೆನೂ ಆಗಕ್ ಹೊರಟಿಯಾನೆ. ಈ ಬ್ರ್ಯಾಂಡೆಡ್ ಬಿಸ್ನೆಸ್ ಮ್ಯಾನ್ ನ ಬ್ರ್ಯಾಂಡೆಡ್ ಲವ್ ಸ್ಟೋರಿಯಲ್ಲಿ ನೋಡ್ಕೊಂಡ್ ಬಂದ್ಬೇಡ ಅಲ್ವಾ? ಬಲಿ ಜೋರದ ಚಪ್ಪಾಳೆ ನಮ್ಮ ಚಿಲ್ಲರ್ ಹಾಗೂ ಅವರ ತಂಡದವರಿಗೆ. ಕಾವೇರಿ ಸೀನ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ ಬಂದಾನೋ ತೇರ್ನಂಗ ತಂದೆಗೆ ತಕ್ಕ ಮಗ ಎದ್ದು ನಿಲ್ಲೇ ಗಿರಿಯಾಂಗ ಹೆಚ್ಚಿಡಲು ನದಿಯಾಂಗ ಚೆಲುವ ಚೆನ್ನಿಗ. ಜರಿ ಜಲಪಾತಗಳ ಆಗರ, ಸ್ನೇಹ ಪ್ರೀತಿ ಕರುಣೆಯ ಸಾಗರ, ಎಲ್ಲೆಲ್ಲೂ ಚೆಲುವಿನ ಚಿತ್ತಾರ ಚಾಮರಾಜನಗರ. ನಮಸ್ಕಾರ. ಅಪ್ಪ ಅಪ್ಪ ಅಂದ್ರೆ ದೇವ್ರಿದ್ದಂಗೆ. ಅದಕ್ಕೆ ಎಲ್ರು ಖುಷಿ ಇದ್ದಾಗ ಅಪ್ಪನ ಏನಂತ ಕರೀತಾರೆ ಗೊತ್ತಾ? ಅಪ್ಪ ಅಂತ ಕರೀತಾರೆ. ದುಃಖ ಆದಾಗ ಅಪ್ಪನ ಏನಂತ ಕರೀತಾರೆ ಗೊತ್ತಾ? ಅಪ್ಪ ಅಂತ ಕರೀತಾರೆ. ನೀವೆಲ್ಲ ನಿಮ್ಮನೆ ನಿಮ್ಮ ಅಪ್ಪನ ಏನಂತ ಕರಿತೀರಾ? ಆದ್ರೆ ನಮ್ಮ ಮನೆಯಲ್ಲ ನಮ್ಮ ಅಪ್ಪನ ಅಪ್ಪ ಅಂತ ಕರೆಯಲ್ಲ. ನಾನೇ ಅವ್ರಿದ್ದಲ್ಲಿ ಹೋಗ್ಬಿಡ್ತೀನಿ. ನೋಡಿ ಅಲ್ಲಿ ಮಲಗಿದಾರೆ, ನಾನೇ ಹೋಗ್ತಾ ಇದ್ದೀನಿ. ಅಪ್ಪ ಅಪ್ಪ ಎದ್ದೇಳಪ್ಪ. ಗುಡ್ ಮಾರ್ನಿಂಗ್ ಮೈ ಸನ್. ಗುಡ್ ಮಾರ್ನಿಂಗ್ ಅಪ್ಪಾಜಿ. ಅಪ್ಪಾಜಿ ಅಪ್ಪಾಜಿ ಚಪ್ಪಲಿ ಹಾಕೊಳ್ಳಿ. ಮೈ ಸನ್. ಸನ್ ಅಪ್ಪಾಜಿ ನಮ್ ಬಿಸ್ನೆಸ್ ಹೆಂಗ್ ನಡೀತಾ ಇದೆ? ಅಪ್ಪಾಜಿ ನಿಮ್ ಆಶೀರ್ವಾದದಿಂದ ಎಲ್ಲ ಲಾಸ್ ಅಲ್ಲಿ ನಡೀತಾ ಇದೆ ಅಪ್ಪಾಜಿ. ಹ್ಞೂ ಅಪ್ಪಾಜಿ. ಸನ್ ದೇವ್ರು ಕೊಟ್ಟಿರೋ ಮೈಂಡ್ ನಾನು ನಿನ್ಗೆ ಒಂದ್ ಸ್ವಲ್ಪ ಇನ್ಬಿಲ್ಟ್ ಮಾಡಿದೀನಿ. ಅದನ್ನ ನೀನು ಬಿಸ್ನೆಸ್ ಹಾಕಿ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಬೇಕು. ಓಕೆ? ಖಂಡಿತ ಅಪ್ಪಾಜಿ. ಓಕೆ ಸನ್. ಅಪ್ಪಾಜಿ ನಾನ್ ನಿನ್ಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಪ್ಪಾಜಿ ಯಾಕೋ? ಮದುವೆ ಅಂದ್ರಲ್ಲ ನಂಗೆ ನಾಚಿಕೆ ಆಗ್ತಾ ಇದೆ ಅಪ್ಪಾಜಿ. ಹಾಗಂದ್ರೆ ಬೇಡ ಬಿಡು. ಏ ಅಪ್ಪಾಜಿ, ಏ ಕಾಮಿಡಿ ಶೋದಲ್ಲಿ ಕಾಮಿಡಿನೂ ಮಾಡ್ಬಾರ್ದ ಅಪ್ಪಾಜಿ ನಾವು? ನಾನ್ ಮಾಡ್ತಿದ್ದೀನಲ್ಲ ಕಾಮಿಡಿ, ಮತ್ತೆ ನೀನ್ ಮಾಡ್ತೀಯ? ಟೈಮ್ ಎಷ್ಟು? ಅಪ್ಪಾಜಿ ಸರಿ, ಹುಡುಗಿ ಹೆಂಗಿರ್ಬೇಕು ಹೇಳು? ಅಪ್ಪಾಜಿ ನನಗೆ ಹುಡುಗಿ ತರನೇ ಇರ್ಬೇಕು ಅಪ್ಪಾಜಿ. ಓ ಮೈ ಗಾಡ್. ಯಾಕಪ್ಪಾಜಿ? ಈ ಜಗತ್ತಲ್ಲಿ ಹುಡುಗಿ ತರ ಇರೋ ಹುಡುಗಿನ ಎಲ್ಲಿ ಅಂತ ಹುಡ್ಕೊಂಬರ್ಲೋ ನಾನು? ಅಪ್ಪಾಜಿ ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಾನೇನ್ ಸಾಮಾನ್ಯದವನೇ ಅಪ್ಪಾಜಿ. ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ಈ ಬ್ರ್ಯಾಂಡ್ಗೆ ಬ್ರ್ಯಾಂಡೆಡ್ ಗರ್ಲ್ ಯಾಕೆ ಸಿಗಲ್ಲ ಅಪ್ಪಾಜಿ? ಹುಡುಕಪ್ಪಾಜಿ. ಓ, ನಿನಗ್ ಬೇಕಾಗಿರೋದು ಬ್ರ್ಯಾಂಡೆಡ್ ಗರ್ಲ್. ಐ ನೋ. ಸನ್ ಅಪ್ಪಾಜಿ ನಾನ್ ನಿನ್ಗೆ 4 ಆಪ್ಷನ್ ಕೊಡ್ತೀನಿ. ಅದ್ರಲ್ಲಿ ನಿನ್ಗೆ ಯಾವ ಹುಡುಗಿ ಬೇಕೋ ಆ ಹುಡುಗಿನ ಸೆಲೆಕ್ಷನ್ ಮಾಡ್ಕೋ. ಅವಳ ಜೊತೆ ನಿನ್ ಮದುವೆ ಮಾಡ್ತೀನಿ. ಓಕೆ? ಓಕೆ ಅಪ್ಪಾಜಿ. ಆಪ್ಷನ್ ಎ ಕತ್ರಿನಾ ಕೈಫ್, ಆಪ್ಷನ್ ಬಿ ಬಿಪಾಶಾ ಬಸು, ಆಪ್ಷನ್ ಸಿ ಕೀರ್ತಿ ಸುರೇಶ್, ಆಪ್ಷನ್ ಡಿ ಸನ್ನಿ ಲಿಯೋನ್. ಇದ್ರಲ್ಲಿ ನಿನ್ಗೆ ಯಾರು ಇಷ್ಟ? ಅಪ್ಪಾಜಿ ನನಗೆ ರಚಿತಾ ರಾಮ್ ಇಷ್ಟ. ಇದ್ರಲ್ಲಿ ಆಪ್ಷನ್ ಇಲ್ಲ. ನನಗೆ ಅವ್ರನ್ನ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ಅಪ್ಪಾಜಿ. ನನಗೆ ಅವರೇ ಬೇಕು. ಅಪ್ಪಾಜಿ ಆ ಕೆನ್ನೆ ಗುಳಿಲಿ ಬಿದ್ದು ಹೋಗಿರೋ ಹುಡುಗರು ಎಷ್ಟು ಜನನೋ ಏನೋ ಗೊತ್ತಿಲ್ಲ. ಆದ್ರೆ ಆ ಕೆನ್ನೆ ಗುಳಿಲಿ ಬಿದ್ದು ಎದ್ದು ಗೆದ್ದೋನಂದ್ರೆ ಈ ಚಿಲ್ಲರ್ ಒಬ್ನೇ.
ಅರ್ಥ ಆಯ್ತು ಕಣೋ. ಇವಾಗ ನೀ ನನ್ನ ಮಗ ಅಂತ ಒಪ್ಕೊಂಡೆ ನಾನು. ಅಪ್ಪಾಜಿ ಅವ್ರೇನಾದ್ರೂ ಹೂ ಅಂದ್ರೆ ಇದೇ ಸ್ಟೇಜ್ ಮೇಲೆ ಇವಾಗ್ಲೇ ಮದುವೆ ಮಾಡ್ಬಿಡ್ತೀನಿ ನಾನು. ಅವ್ರು ಒಪ್ಕೊಂಡ್ರೆ ನಾನು ಮದುವೆಗೆ ಒಪ್ಕೊಳ್ಳಲ್ಲ ಅಪ್ಪಾಜಿ. ಯಾಕೋ ಈಗ ತಾನೇ ಅವ್ರನ್ನ ಬಿಟ್ರೆ ಆಪ್ಷನ್ ಇಲ್ಲ ಅಂದೆ. ಮುಖ ನೋಡಪ್ಪಾಜಿ. ನೋಡ್ದೆ ಪಿಂಪಲ್ ಇವೆ. ನನ್ನ ಮುಖ ಅಲ್ಲ ಅಪ್ಪಾಜಿ, ಅವ್ರ ಮುಖ ನೋಡು. ನೋಡ್ದೆ ಡಿಂಪಲ್ ಇವೆ. ಅದಕ್ಕೆ ಹೇಳ್ತಾ ಇರೋದು ಅಪ್ಪಾಜಿ, ಅವರೆಲ್ಲೋ ನಾನೆಲ್ಲೇ. ಅಪ್ಪಾಜಿ ನಾನು ಇಷ್ಟಪಡೋ ಹುಡುಗಿನ ನಾನಷ್ಟೇ ಇಷ್ಟಪಡಬೇಕು. ಆದ್ರೆ ರಚಿತಾ ಮೇಡಮ್ನ ಇಡೀ ಚಾಮರಾಜನಗರ ಇಷ್ಟಪಡ್ತಾ ಇದೆ. ಅಷ್ಟೇ ಯಾಕೆ ಇಡೀ ಕರ್ನಾಟಕ ಇಷ್ಟಪಡ್ತಾ ಇದೆ. ನಾನ್ ಹೆಂಗ ಅಪ್ಪಾಜಿ ಅವ್ಳ ಕನಸು ಕಾಣಕ್ಕಾಗುತ್ತೆ? ಅಪ್ಪಾಜಿ ಅವ್ರ ಮನಸ್ಸು ಮಾಡಿದ್ರೆ ಚಂದ್ರನ್ ಮೇಲೆ ಹೋಗಿ ಊಟ ಮಾಡ್ಬೋದು. ನಾವು ಚಂದ್ರನ್ ಬೆಳಕಲ್ ಕೂತು ಊಟ ಮಾಡೋರ ಅಪ್ಪಾಜಿ. ಚಂದ್ರನ್ ಬೆಳಕಲ್ ಕೂತು ಊಟ ಮಾಡ್ತಾ ಆ ಚಂದಮಾಮ ನೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದೇ ಹೊರತು ಆ ಚಂದಮಾಮ ನನಗೆ ಬೇಕೇ ಬೇಕು ಅನ್ನೋದು ತಪ್ಪಲ್ವಾ ಅಪ್ಪಾಜಿ? ಅವಳ ತುಟಿಯ ನಗುವಾಗೋಯ್ತು ಚಲ್ತಾ ಚಲ್ತಾ. ಸನ್ ಅಪ್ಪಾಜಿ ಇವಾಗ್ಲಾದ್ರೂ ನಿನ್ ಯೋಗ್ಯತೆ ಏನು ಅಂತ ಗೊತ್ತಾಯ್ತಲ್ಲ? ನನಗೆ ಯಾವಾಗ ನನ್ನ ಯೋಗ್ಯತೆ ಗೊತ್ತಪ್ಪಾಜಿ. ಇವನ್ ತಪ್ಪನ ಇವನೇ ತಿದ್ಕೊಂಡ್ಬಿಟ್ಟ. ದಟ್ಸ್ ಮೈ ಸನ್. ನಿನೀಗ ಮೆಚ್ಚುವ ಮಗನಾದೆ. ಈ ತರ ಮಿತಿ ಮೀರೋಗಿರೋ ಡೈಲಾಗ್ ನ ಹೇಳಕ್ ಇವತ್ತು ಬರ್ತೀಯಾ, ನಾಳೆ ಬರ್ತೀಯಾ, ನಾಡಿದ್ದು ಬರ್ತೀಯಾ ಅಂತ ಕಾಯ್ತಿದ್ದೆ. ಇವತ್ತು ಬಂದವನೇ ನಿಜವಾದ ಗಂಡೂಸು. ಅಪ್ಪಾಜಿ ಸ್ಕಿಟ್ ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದಾದ್ರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದ್ ಸ್ಕಿಟ್ ಗೆಲ್ಬಹುದು. ಆದ್ರೆ ಸ್ಕಿಟ್ ಅಲ್ಲಿ ನೀನಿದ್ಯಾ ಅನ್ನೋ ಧೈರ್ಯ ಸ್ಕಿಟ್ ಮಾಡ್ಸೋರ್ಗಿದ್ರೆ ಪ್ರತಿ ಸ್ಕಿಟ್ ಗೆಲ್ಬಹುದು. ಸನ್ ಅಪ್ಪಾಜಿ ನಾನು ನಿಮ್ಮಮ್ಮ ಸೇರ್ಕೊಂಡು ನಿನ್ನ ಸ್ಟಂಟ್ ಮಾಡಿ ಹುಡ್ಸಿದ್ದಕ್ಕೂ ಇವತ್ತು ಸಾರ್ಥಕವಾಯ್ತು ಕಣೋ. ಹೇಳು ನಿನ್ಗೆ ಯಾವ ತರ ಇರೋ ಹುಡುಗಿರ್ಬೇಕು ಹೇಳು. ಅಪ್ಪಾಜಿ ಅವಳನ್ನ ನೋಡ್ತಾ ಇದ್ರೆ ಅವಳು ಒಂದು ಕಣ್ಣಲ್ಲಿ ಗಗನ ಚುಕ್ಕಿ ಜಲಪಾತ ಹರಿತಾ ಇರ್ಬೇಕು, ಇನ್ನೊಂದು ಕಣ್ಣಲ್ಲಿ ಬರ ಚುಕ್ಕಿ ಜಲಪಾತ ಹರಿತಾ ಇರ್ಬೇಕು. ಮೂಗಲ್ ಸಿಂಬಳ ಬೇಡವಾ ಅಪ್ಪಾಜಿ? ಅಪ್ಪಾಜಿ ಅವಳು ಮೂಗ್ ನೋಡ್ತಾ ಇದ್ರೆ ಕೊಳ್ಳೆಗಾಲ್ ನಿಂಬೆ ಹಣ್ಣಿದ್ದಂಗಿರ್ಬೇಕಪ್ಪಾಜಿ. ಒಟ್ನಲ್ಲಿ ನಾನು ಹುಡುಗಿ ಆಗಿ ಬರೋಳು ಚಾಮರಾಜನಗರ ಇದ್ದಂಗಿರ್ಬೇಕಪ್ಪಾಜಿ. ಅರ್ಥ ಆಯ್ತು ಕಣೋ. ಇಲ್ಲಿ ಎಷ್ಟು ಜನ ಹುಡುಗಿರು ಬಂದಿದ್ದಾರೆ ಕಣೋ. ನೋಡು ಯಾರನ್ನ ಮದ್ವೆ ಆಗ್ತೀಯ ಹೇಳು. ಇವಳನ್ನ ಮದ್ವೆ ಆಗ್ತೀಯಾ? ಅಪ್ಪಾಜಿ ಏನಪ್ಪಾಜಿ ಇವಳು ಗಗನ ಚುಕ್ಕೆ ಜಲಪಾತ ಇದ್ದಂಗ ಅವಳೆ. ಮದ್ವೆ ಆಗ್ತೀಯಾ? ಬೇಡ ಅಪ್ಪಾಜಿ, ಆ ಜಲಪಾತದಲ್ಲಿ ಜಾರ್ಕೊಂಡ್ಬಿದ್ರೆ ಕಷ್ಟ. ಅಯ್ಯೋ ಮತ್ತೆ ಯಾರನ್ನ ಅಲ್ಲಿ ಪಕ್ಕದಲ್ಲಿ ಇದ್ದಾಳಲ್ಲ ಅವಳನ್ನ ಮದ್ವೆ ಆಗೋ. ಬರ ಚುಕ್ಕಿ ಇದ್ದಂಗಿದ್ದಾಳೆ. ವಾವ್ ಅಪ್ಪಾಜಿ, ಅವಳ ಗಂಡ ಬಂದ್ರೆ ಕಷ್ಟ ಅಪ್ಪಾಜಿ. ಓ ಮೈ ಗಾಡ್, ನಿನಗೆ ಯಾವ ತರ ಇರೋ ಹುಡುಗಿ ಬೇಕು ಹೇಳ? ಅಪ್ಪಾಜಿ ತಲೆ ಕೆಡ್ಸ್ಕೋಬೇಡಿ, ಈ ಚಿಲ್ಲರ್ ಆಲ್ರೆಡಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಆದ್ರೂ ನಾನು ಲವ್ ಮ್ಯಾರೇಜ್ ಒಪ್ಕೊಳ್ಳಲ್ಲ ಕಣೋ. ನಾವು ಲವ್ ಮಾಡಿದ್ರೆ ಏನು ಉಳಿಯಲ್ಲ ಕಣೋ. ಕೊನೆಗೆ ಕೂದಲು ಉಳಿಯಲ್ಲ. ಆದ್ರೂ ಮಾಡ್ಕೋ. ಅವಳಿಲ್ಲ ಅಂದ್ರೆ ನಾ ಬದುಕಲ್ಲ ಅಪ್ಪಾಜಿ, ಸತ್ತೋಗ್ಬಿಡ್ತೀನಿ. ಅಯ್ಯೋ ನೀನು ಇಷ್ಟೊಂದು ಕೋಪಕ್ಕೆ ತಗೊಂಡೋಗಿರ ಹುಡುಗಿ ಯಾರು? ಮಾನಸ. ಮಾನಸ ಹೆಸರೇ ಇಷ್ಟೊಂದು ತೂಕವಾಗಿದೆ. ಅವಳೆಷ್ಟು ತೂಕವಾಗಿರ್ಬೇಡ. ಸರಿ ಆಯ್ತು, ಅವಳ ಜೊತೆ ಮದುವೆ ಮಾಡ್ತೀನಿ. ನಮ್ ಬಿಸ್ನೆಸ್ ನ ಬಹಳ ಎತ್ತರಕ್ಕೆ ತಗೊಂಡು ಹೋಗ್ಬೇಕಣ್ಣ ನಾವು. ಖಂಡಿತ ಅಪ್ಪಾಜಿ, ಈ ಚಾಮರಾಜನಗರದ ಪ್ರತಿ ಬೀದಿಲೂ ನಮ್ ಬ್ರಾಂಚ್ ಓಪನ್ ಮಾಡ್ತೀನಿ ಅಪ್ಪಾಜಿ. ಶಬಾಷ್. ದಟ್ಸ್ ಮೈ ಸನ್. ದಟ್ಸ್ ಮೈ ಡ್ಯಾಡ್. ಕಮ್ ಆನ್ ಬಾ ಅಪ್ಪಾಜಿ. ಎಷ್ಟು ಜನದ ಮುಂದೆ ನಾನು ಡಾನ್ಸ್ ಮಾಡಿದೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂದಂಗೆ ನಮ್ಮ ಅಪ್ಪ ನೋಡಿದ್ರಾ? ಅವ್ರು ನೋಡಕ್ಕೆ ತೆಳ್ಳಗೆ ಬೆಳ್ಳಗೆ ಸ್ಮಾರ್ಟ್ ಆಗಿರ್ತಾರೆ. ನಮ್ ಕಲರ್ ಸೂಪರ್ ತರ ಸೂಪರ್ ಆಗಿರ್ತಾರೆ. ನೋಡಿದ್ರಾ? ನೋಡಿ ನಮ್ಮ ಅಪ್ಪನ್ಗೆ ನನಗ್ ಹುಡುಗನ್ ಹುಡ್ಕು ಅಂದ್ರೆ ಅವನೇ ಹುಡುಗಿ ನೋಡ್ಕೊಂಡು ಹೋಗಿದಾನೋ ಏನೋ. ಅಪ್ಪ ಅಪ್ಪ, ಜೈ ಚಾಮರಾಜನಗರ. ಮಗಳ ಅಪ್ಪ ನಾನು ನಿನಗೆ ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಸದ್ಯ ಈಗ್ಲಾದ್ರೂ ಅನ್ನಿಸ್ತಲ್ಲ, ನನಗ್ ಬೇರೆ ಮದ್ವೆ ಆಗೋ ಏಜು ಹತ್ರ ಬರ್ತಾ ಇದೆ. ಹತ್ರ ಬಂದಿಲ್ಲ, ಬಂದು ಹೋಗ್ಬಿಟ್ಟಿದೆ. ಸನ್ ಅಪ್ಪಾಜಿ ನೀನು ಆಲೂಗಡ್ಡೆ ಮನೆ ಅಂದಿಲ್ಲ, ಇದೇನದು? ಇದೆ ಅಪ್ಪಾಜಿ. ಓಕೆ, ಎಕ್ಸ್ಕ್ಯೂಸ್ ಮೀ. ಮನೇಲಿ ಯಾರಿದ್ದೀರಾ? ಪ್ರಕಾಶ್ ರೈ, ಅಮೂಲ್ಯ.
ನಾವು ಮಿಸ್ ಆಗಿ ನಾನು ನನ್ನ ಕರೆಸು ಸಿನಿಮಾ ಬಂದ್ಬಿಟ್ಟಿದೀವಿ ಅನ್ಸುತ್ತೆ. ವಾಪಸ್ ನಡಿ ಹೋಗೋಣ. ಅಪ್ಪಾಜಿ ಐ ವಾಂಟ್ ಹರ್. ಮಿಸ್ಟರ್, ನಾನು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ನಿಮ್ಮ ಮಗಳು ನನ್ನ ಮಗ ಇಬ್ರು ಲವ್ ಮಾಡಿದ್ದಾರೆ, ಮದುವೆ ಮಾಡಿ. ನೋಡಿ ಮಿಸ್ಟರ್, ನಾನು ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಂದ್ಬಿಡ್ತೀನಿ. ಮುಚ್ಕೊಂಡು ಮನೆಗೆ ಹೋಗಿ. ನೀವ್ ಯಾಕ್ರಿ ಮದುವೆ ಒಪ್ಕೊಳ್ಳಲ್ಲ? ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ನಮ್ ಸ್ಟೇಟಸ್ಗೂ ನಿಮ್ ಸ್ಟೇಟಸ್ಗೂ ಸೂಟ್ ಆಗಲ್ಲ. ಅಂದ್ರೆ ನಾವು 9 ಗಂಟೆಗೆ ಸ್ಟೇಟಸ್ ಹಾಕಿದ್ರೆ ನೀವು 2 ಗಂಟೆಗೆ ಸ್ಟೇಟಸ್ ಹಾಕ್ತೀರಾ. ಅಪ್ಪಾಜಿ ಇವರು ನಾನ್ ಸಿಂಕ್ ಅಲ್ಲಿ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು. ನೋಡಿ ಒಂದ್ ಸತ್ಯ ಹೇಳ್ತೇನೆ ತಿಳ್ಕೊಳ್ಳಿ. ನಿನ್ನೆ ಮೊನ್ನೆವರೆಗೂ ರೈಲ್ವೆ ಸ್ಟೇಷನ್ ತೇರಿ ಮೇರಿ ಅಂತ ಹಾಡು ಹೇಳ್ತಾ ಇದ್ದ ರಾನು ಮೊಂಡಾಲ್ ಇವತ್ತು AC ರೂಮ್ ಅಲ್ಲಿ ಮಲಗಿದ್ದಾರೆ. ಇಷ್ಟು ದಿನ AC ರೂಮ್ ಅಲ್ಲಿ ಮಲಗಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಜೈಲಲ್ಲಿ ಮಲಗಿದ್ದಾರೆ. ಕಾಲ ಹಿಂಗೆ ಇರಲ್ಲ ಸರ್. ದುಡ್ಡಿನ ಬಗ್ಗೆ ಮಾತು ಬಿಡಿ. ಅಪ್ಪಾಜಿ ಟೆಲ್ ಹಿಮ್ ಅಪ್ಪಾಜಿ. ನೋಡಿ ಮಿಸ್ಟರ್, ನಾವು ಬರ್ಬೇಕಾದ್ರೂ ಖಾಲಿ ಕೈಲಿ ಬಂದಿರ್ತೀವಿ, ಹೋಗ್ಬೇಕಾದ್ರೂ ಖಾಲಿ ಕೈಲೇ ಹೋಗ್ತೀವಿ. ಕೊನೆಗೆ ಏನು ಉಳಿಯಲ್ಲ ನೋಡಿ. ಕೂದಲು ಉಳಿಯಲ್ಲ. ನೈಸ್ ಹೇರ್ ಸ್ಟೈಲ್. ಥ್ಯಾಂಕ್ ಯು. ಆದ್ರೂ ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ. ನೀವು ಒಪ್ಕೊಳ್ಳಲ್ಲ ಅಂತಾನೆ ನಿಮ್ಮ ಮಗಳಿಗೆ 3 ತಿಂಗಳಿಂದನೇ ಗಿಫ್ಟ್ ಕೊಟ್ಟಿದ್ದೀನಿ. ದಟ್ಸ್ ಮೈ ಸನ್. 3 ತಿಂಗಳಿಂದ ಗಿಫ್ಟ್. ಅಯ್ಯೋ ಅಪ್ಪ, ನೀನ್ ಅನ್ಕೊಂಡಿರೋ ಗಿಫ್ಟ್ ಅಲ್ಲ. ಒಂದ್ ನಿಮಿಷ ಇರು. ತರಿಸ್ತಾಳೆ ನಿನಗೆ ಆ ಗಿಫ್ಟ್ ತೋರಿಸ್ತಾಳೆ. ನೋಡ್ತಾ ಇರೋ. ತೋರ್ಸೆ. ಏನಿದು? ಪಾಯ್ಸನ್ ಬಾಟಲ್. ಸದ್ಯ ವಿಷ ಅಲ್ವಲ್ಲ? ಅಯ್ಯೋ ಅಪ್ಪ, ಇದು ವಿಷನೇ. ಅಂದ್ರೆ ನಾ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನೀನು ವಿಷ ಕುಡಿದು ಸತ್ತು ಬಿಡ್ತೀಯ? ಇಲ್ಲ ಅಪ್ಪ, ಈ ವಿಷ ನಾನು ನಿನಗೆ ಕುಡಿಸ್ತೀನಿ. ಕುಡಿಸಿ ನನ್ನ ಮಗನಿಗೆ ಕುಡಿಸು. ನನಗೆ ಕುಡಿಸಿ ನನ್ನ ಸಾಯಿಸಿ ಯಾರು ಮದುವೆ ಮಾಡ್ಕೋಬೇಕು ನೀ? ಎತ್ತು ತಂದೆಗೆ ವಿಷ ಹಾಕಿ ಕೊಲ್ಲವಷ್ಟು ಬೆಳೆದು ಬಿಟ್ಟಿಯೇನೆ? ಪ್ರೀತಿ ಅಪ್ಪ, ಪ್ರೀತಿ. ನಾನು ಈ ಪ್ರೀತಿನ ಒಪ್ಕೊಳ್ಳಲ್ಲ. ಅಪ್ಪಾಜಿ ಹಲೋ ಮಿಸ್ಟರ್, ನೋಡಿ ಹೆಣ್ಣಿನ ಕಡೆಯವ್ರು ನೀವು, ನಿಮ್ಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಗಂಡಿನ ಕಡೆಯವ್ರು ನಾವು, ನಮಗೆ ಎಷ್ಟು ಕೊಬ್ಬಿರ್ಬೇಡ. ನಿಜವಾದ ಗಂಡಸ ಅಂದ್ರೆ ನಮ್ಮಪ್ಪ. ಹೋಗಪ್ಪಾಜಿ. ಅಲ್ವಾ ಮಿಸ್ಟರ್, ಕೊನೆದಾಗಿ ಹೇಳ್ತಿದ್ದೀನಿ ಕೇಳಿ. ನಿಮ್ ಮಗಳನ್ನ ನನ್ನ ಮಗನಿಗೆ ಕೊಡಿ ಪ್ಲೀಸ್. ಅಪ್ಪಾಜಿ ಈ ಬ್ರಾಂಡೆಡ್ ಅಪ್ಪಾಗಿ ನೀನ್ ಕಂಡೋರ್ ಕಾಲ್ ಹಿಡಿದ್ ನಂಗೆ ಇಷ್ಟ ಇಲ್ಲ ಅಪ್ಪಾಜಿ. ನೀವು ಕಾಲ್ ಬಿಡ್ಲಿಲ್ಲ ಅಂದ್ರೆ ನಾನೇ ಇವಳು ಕಾಲ್ ಹಿಡಿತೀನಿ. ಅಪ್ಪಾಜಿ ಮದುವೆ ಮಾಡಿ ಅಪ್ಪಾಜಿ. ನೈಸ್ ಹೇರ್ ಸ್ಟೈಲ್. ಥ್ಯಾಂಕ್ ಯು. ಹೇಳಿ ಸರ್. ಸರ್ ಏನಾಯ್ತು ಸರ್? ಏನಿದು? ಮಗನ ಸಲುವಾಗಿ ತಂದೆ ನನ್ನ ಕಾಲು ಹಿಡಿಯೋದ? ಈ ತಂದೆ ಮಗನ ಪ್ರೀತಿ ಮಧ್ಯೆ ನಾನು ಪಿಜ್ಜಾ ಆಗ್ಬಿಟ್ಟೆ. ಈ ತಂದೆ ಮಗಳು ಪ್ರೀತಿಗೆ ನಾ ಬರ್ಗರ್ ಆಗ್ಬಿಟ್ಟೆ. ನಾನು ಈ ಮದುವೆನ ಒಪ್ಕೊಂಡೆ. ಥ್ಯಾಂಕ್ ಯು ಮಾವ. ನಾ ಮದುವೆಗೆ ಒಪ್ಕೊಂಡಿದ್ದು ಶೋಭನಕ್ಕಲ್ಲ. ಶೋಭನ ಆಲ್ರೆಡಿ ಆಗಿದೆ. ಅದಕ್ಕೆ ಹೇಳಿದ್ದು. ಮೈ ಸನ್. ಅಪ್ಪಾಜಿ ನಡಿ. ಅಂದಾಗೆ ನೀವೇನ್ ಕೆಲಸ ಮಾಡೋದು? ನಾನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಪ್ಪಾಜಿ. ಓಹೋ, ಈ ಫ್ಯಾಷನ್ ಡಿಸೈನರ್. ಫ್ಯಾಷನ್ ಡಿಸೈನರ್. ಹಾ, ಈ ಲೇಡೀಸ್ ಇರ್ತಾರಲ್ಲ, ಸಾರಿ ನೀವಲ್ಲ, ಈ ಲೇಡೀಸ್ ಇರ್ತಾರಲ್ಲ ಹೆಣ್ಮಕ್ಳು, ಇವ್ರ ತಲೆಯಲ್ಲಿರೋ ಪಿನ್ ಇಂದ ಹಿಡಿದು ಕಾಲಲ್ಲಿರೋ ನೇಲ್ ಪಾಲಿಶ್ ವರ್ಗು ನಾನೇ ಡಿಸೈನ್ ಮಾಡೋದು. ಎಲ್ಲ ನನ್ನ ಹತ್ರನೇ ಸಿಗ್ತವೆ. ಅಂದ್ರೆ ನೀವು ಫ್ಯಾಷನ್ಗೆ ಡಿಸೈನ್ ಮಾಡ್ತೀರಾ? ಎಸ್ ಎಸ್ ಎಸ್. ತುಂಬಾ ದೊಡ್ಡ ಬಿಸ್ನೆಸ್ ಅಲ್ಲ? ಥ್ಯಾಂಕ್ ಯು. ಅಂದಾಗ ನೀವೇನ್ ಕೆಲಸ ಮಾಡೋದು? ನಾನು ಒಂದ್ ನಿಮಿಷ. ದಿಸ್ ಕಾಲ್ ಫ್ರಮ್ ಕ್ಯಾಲಿಫೋರ್ನಿಯಾ. ಹಲೋ, ಇಟ್ಸ್ ಯಾ ಡ್ಯಾಡ್, ಬೋರ್ಡ್ ಮೀಟಿಂಗ್ ಅಂತೆ. ಬೋರ್ಡ್ ಮೀಟಿಂಗ್. ಹಾ. ಕ್ಯಾನ್ಸಲ್ ಇಟ್. ಡ್ಯಾಡ್ ಅಲ್ಲ ಕಣೋ, ನಿನ್ ಮೊಬೈಲ್ ಇದು ನಡೀತಿದೆ, ನಿಂದೇನೋ ಮದುವೆ ಮಾತುಕತೆ ನಡೀತಿದೆ ಇಲ್ಲಿ. ಅದೆಲ್ಲ ಅಟೆಂಡ್ ಮಾಡಕ್ಕಾಗಲ್ಲ, ಕ್ಯಾನ್ಸಲ್ ಮಾಡು. 30 ಕೋಟಿ ಲಾಸ್. ಮಗನ ಸಲುವಾಗಿ ತಂದೆ 30 ಕೋಟಿ ಕಳ್ಕೊಳ್ಳೋಕೆ ತಯಾರಿದ್ದಾರೆ. ನನಗೆ ಈ ಸಂಬಂಧ ಓಕೆ. ನೋಡಿ, ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಬಿಡಿ. ಮುಹೂರ್ತ ಎಲ್ಲ ನೋಡಕ್ ಹೋದ್ರೆ ಎಲ್ರು ಎದ್ದೋಗ್ಬಿಡ್ತಾರೆ. ಇಲ್ಲೇ ಮದುವೆ ಮಾಡಿ. ಇಲ್ಲೇ ಹೆಂಗ್ ಮದುವೆ ಮಾಡೋದು? ಆಲ್ರೆಡಿ ತಾಳಿ ತಂದಿದ್ದೀನಲ್ಲ. ಇವನೇನ್ರಿ ತಾಳಿನ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾನೆ? ದಟ್ಸ್ ಮೈ ಸನ್. ಫಸ್ಟ್ ನೈಟ್ಗೆ ಹೂವು ತಂದಿದ್ದೀನಿ ಸಾರ್. ಬನ್ನಿ ಬನ್ನಿ. 6 ತಿಂಗಳ ನಂತರ ಕೂದ್ಲೆ ಪಿನ್ನ ಸೂಜಿ ದಾರೆ ದಪ್ಪಣೆ. ಕೂದ್ಲೆ ಪಿನ್ನ ಸೂಜಿ ದಾರೆ ದಪ್ಪಣೆ. ಯಾರಿಗೆ ಸೂಜಿ ಬೇಕ್ರಿ, ಯಾರಿಗೆ ಪಿನ್ ಬೇಕ್ರಿ? ಆಮೇಲೆ ಮುಗಿದ್ಮೇಲೆ ಸೀರೆ ಕೊಡ್ತೀನ್ರಿ. ಎಲ್ಲಿ ನಮ್ಮಪ್ಪ ಬಿಸ್ನೆಸ್ ಮಾಡಕ್ಕೆ ಬರ್ಲೇ ಇಲ್ವಲ್ಲ, ಎಲ್ಲೋದ್ನ ಏನೋ. ಸನ್, ಅಪ್ಪಾಜಿ ನೀನ್ ಆಲ್ರೆಡಿ ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾ ಡ್ಯಾಡ್? ಓ ನೈಸ್.
ದಟ್ಸ್ ಮೈ ಸನ್. ಬನ್ನಿ ಸರ್, ಬನ್ನಿ ಮೇಡಮ್. 10ಕ್ಕೆ 20, 20ಕ್ಕೆ 40, 60ಕ್ಕೆ 80. ಬನ್ನಿ, ಒಂದ್ ಆಟ ಆಡಿ ಬನ್ನಿ. ಬನ್ನಿ ಕಮಾನ್ ಕಮಾನ್. ಸರ್ ಮದುವೆ ಮಾಡಿ 6 ತಿಂಗಳಾಯ್ತಪ್ಪ. ಅಳಿಯನ್ ನೋಡಕ್ ಹೋಗ್ತಿದ್ದೀನಿ. ಸರ್ ಒಂದ್ ಪಿನ್ ತಗೊಳ್ಳಿ ಸರ್ ನಿಮ್ಮ ಮಗಳಿಗೆ. ಸರ್ ನಿಮ್ ಊರಿಗೆ ಒಂದ್ ಕರ್ಕೊಂಡ್ ಸರ್ ನಿಮ್ಮ ಬರ್ತೀನಿ. ಮಗಳಿಗೆ ಕೊಡಕ್ಕೆ ಚೆನ್ನಾಗಿರುತ್ತೆ ಸರ್. ಸರ್ ನಿಮ್ಮ ಮಗಳಿಗೆ ಮಾವ ಅಳಿಯ ನೀವು ನೋಡಕ್ಕೆ ನನ್ನ ಅಳಿಯನ್ ತರನೇ ಇದ್ದೀರಾ? ಅಳಿಯಂತರ ಅಲ್ಲ, ಅಳಿಯ ಅಂದೇ. ನೋ ವೇ. ಕರೆಕ್ಟ್ ಆಗಿ ನೋಡಿ ಮಾವ. ಅಳಿಯಂದ್ರೆ ನೀವೇನೋ ದೊಡ್ಡದಾಗಿ ಬಿಸ್ನೆಸ್ ಅಂತ ಹೇಳಿದ್ರಲ್ಲ, ಆ ಬಿಸ್ನೆಸ್ ಇದೇನಾ? ನಾನೇನ್ ಹೇಳಿದ್ದೆ ಮಾವ? ಫ್ಯಾಷನ್ ಡಿಸೈನ್. ಅದೇ ಮಾವ, ಈ ಹೆಣ್ಮಕ್ಳು ತಲೆಯಲ್ಲಿರೋ ಪಿನ್ನಿಂದ ಹಿಡಿದು ಕಾಲಲ್ಲಿರೋ ನೇಲ್ ಪಾಲಿಶ್ ವರ್ಗು ನನ್ನ ಹತ್ರ ಇರ್ತಾವಂತ ಹೇಳಿರ್ಲಿಲ್ವಾ? ನೋಡಿ ಎಲ್ಲಾನು ನನ್ನ ಹತ್ರನೇ ಇದಾವೆ. ನೀನೇ ಈ ಬಿಸ್ನೆಸ್ ಮಾಡ್ತೀಯ ಅಂದ್ರೆ ಇನ್ನು ನಿಮ್ಮ ಅಪ್ಪ ಯಾವ ಬಿಸ್ನೆಸ್ ಮಾಡ್ತಿದ್ದಾನಪ್ಪ? ಓ ಬೀಗ್ರು, ಬನ್ನಿ ಒಂದ್ ಆಟ ಆಡಿನ. ಬನ್ನಿ ಬನ್ನಿ ಬೀಗ್ರೆ. 10ಕ್ಕೆ 20, 20ಕ್ಕೆ 40, 60ಕ್ಕೆ 80. ಬನ್ನಿ ಒಂದ್ ಆಟ ಆಡೋಣ. ಬನ್ನಿ ಮೊಬೈಲ್ ಹಾಕಿ. ನಿಮ್ಮಿಬ್ಬರದು ದೊಡ್ಡ ಬಿಸ್ನೆಸ್ ಇದೆ ಅಂತ ನಮ್ಮ ಮಗಳು ಕಟ್ ಮದ್ವೆ ಮಾಡಿದ್ನಲ್ಲ. ನನ್ ಮಗಳಲ್ಲ, ನಿಮ್ ಮಗಳು ನಮ್ ಕಂಪ್ನಿಗೆ CEO ಆಗಿದ್ದಾಳೆ ಮಾವ. ನನ್ನ ಮಗಳನ್ನ ನೋಡ್ಬೇಕು. ಎಲ್ಲಿದ್ದಾಳೆ? ಕರೆಸ್ತೇನೆ ಲೇ ಇವನ್ ಮಗಳೇ, ಬಾರೇ ಇವನ್ ಮಗಳೇ. ಸಾವಂತಿಗೆ ಹೂವ, ಮಲ್ಲಿಗೆ ಹೂವ, ಕನಕಾಂಬರ ಹೂವ. ಮಳ 10 ರೂಪಾಯಿ, 10 ರೂಪಾಯಿ, 10 ರೂಪಾಯಿ. ಅಕ್ಕ ಒಂದ್ ಮಳ 10 ರೂಪಾಯಿ ತಗೊಳಕ್ಕ. ಅಕ್ಕ ಅಪ್ಪ ಮಗಳೇ. ಅಪ್ಪ ಅಪ್ಪ, ನಿಂಗೊಂದ್ ಗುಡ್ ನ್ಯೂಸ್ ಅಪ್ಪ. ಏನು? ಇವ್ರ ಕಂಪ್ನಿಗೆ ನಾನೇ CEO. ಮಗಳೇ, ನಿಮ್ಮ ಮಗಳಿಗೆ ಒಂದು ಪಿನ್ ಕೊಡ್ಸಿ. ಒಂದೇ ಒಂದ್ ಮಳ ಹೂವ ತಗೊಳ್ಳಿ ಕೊಡ್ಸಿ ಸರ್, ಸರ್. ಸರ್, ಸರ್, ಒಂದೇ ಒಂದ್ ಮಳ ಹೂವ. ಬನ್ನಿ. ಏನೋ ನಡೀತಿದೆ ಇಲ್ಲಿ. ಬಿಸ್ನೆಸ್ ಡೆವಲಪ್ಮೆಂಟ್. ನೀವು ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ? ನಾ ಏನು ಮಾಡಲ್ಲ, ಖಾಲಿ ಕೂತಿರ್ತೀನಿ. ಏನು ಮಾಡದೆ ಖಾಲಿ ನಿಂತ್ಕೋಬಾರ್ದು. ತಗೊಳ್ಳಿ ಬಿಸ್ನೆಸ್ ಶುರು ಮಾಡಿ. ಯಾವತ್ತು ನೀವು? ಹೇಳಿ ಒಂದ್ಸಲ. ಕೂದಲ, ಪಿನ್ನು, ಏರ್ ಪಿನ್ನು. ಹಿಂಗೆ ಹೇಳಿದ್ರೆ ಬಿಸ್ನೆಸ್ ಆಗಲ್ಲ. ಎನರ್ಜಿ ಬೇಕು ಬಿಸ್ನೆಸ್ ಅಲ್ಲಿ. ಕಸ್ಟಮರ್ಸೇ ಬರಲ್ಲ. ಕೂದಲ, ಪಿನ್ನ, ಏರ್ ಪಿನ್ನ, ಬಲೂನ, ಬೊಂಬಾಟ್ ಮಿಠಾಯಿ. ನಮ್ ಕಂಪ್ನಿಗೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಸಿಕ್ರು ಮಾವ. ಇಷ್ಟೇ ಮಾವ ಬಿಸ್ನೆಸ್. ಬಿಸ್ನೆಸ್ ಅಂದ್ರೆ ಏನ್ ಗೊತ್ತಾ? ಏನು? ವಾಟ್ ಈಸ್ ಬಿಸ್ನೆಸ್? ದಟ್ಸ್ ಕಾಲ್ಡ್ ಬಿಸ್ನೆಸ್. ಮಾವ ಮಾವ, ಈ ಕೂಡಿಕೆ ಮತ್ತು ನಿಮ್ಮ ಹೂಡಿಕೆ ಅದೇ ಬಿಸ್ನೆಸ್ ಮಾವ. ನಾವೆಲ್ಲ ಒಂದಾಗಿ ಬಿಸ್ನೆಸ್ ಮಾಡೋಣವಾ? ಎಲ್ಲ ಎಲ್ಲ ವೇಸ್ಟ್ ಆಯ್ತು. ಎಲ್ಲ ಮಾಲ್ ನೋಡು. ಅಯ್ಯೋ ನಿನ್ನ ಹೆಂಗಮ್ಮ ಕರ್ಕೊಂಡೋಗ್ಲಿ? ಅಪ್ಪ ಯಾಕಪ್ಪ ಹೋಗ್ಬೇಕು? ಇದ್ರಲ್ಲೇ ಒಳ್ಳೆ ಬಿಸ್ನೆಸ್ ಇದೆ. ಹೌದಾ? ಹಾ, ಒಂದ್ ಕೆಲಸ ಮಾಡು, ಚಾಮರಾಜನಗರ ಮಾರ್ಕೆಟ್ ಅಲ್ಲಿ ನಾನು ಕರ್ಕೊಂಡೋಗಿ ಮಾರಾಟ ಮಾಡ್ಬಿಡು. ಹಾ? ಸಾಮಂತಿಗೆ ಹೂವ, ಮಲ್ಲಿಗೆ ಹೂವ, ಬೆದರ್ ಬೊಂಬೆ. ಎಂಜಾಯ್ ಮಾಡ್ತಿದ್ದೀರಾ ಅಲ್ವಾ? ನಿಮ್ಮನ್ನ ಇನ್ನೊಂದ್ಸಲ ಕುಣಿಸ್ಬೇಕು ಅಂತ ನನಗಂತೂ ಸಿಕ್ಕಾಪಟ್ಟೆ ಆಸೆ ಆಗ್ತದೆ. ಅದಕ್ಕೋಸ್ಕರ ನಾನು ಒಂದು ಹಾಡನ್ನ ಹಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಯಾಕೋ ನಾನು ಹಾಡ್ತೀನಿ ಪ್ಲೀಸ್. ನಮ್ ಗುರುಗಳು ಇಲ್ಲೇ ಇದ್ದಾರೆ, ಅವ್ರ ಆಶೀರ್ವಾದ ನನ್ಗಿದೆ. ಗುರುಜಿ, ನಿಮ್ಮ ಆಶೀರ್ವಾದ ನನ್ಗಿದೆ ತಾನೆ? ನಾನು ಹಾಡ್ತೀನಿ ಇವಾಗ. ಅಂಡ್ ರಚ್ಚಿ ಸಪೋರ್ಟ್ ನನಗಿದೆ, ಗುರೂಜಿ ಅವರ ಆಶೀರ್ವಾದ ಇದೆ. ನಿಮ್ಮ ಆಶೀರ್ವಾದದಿಂದ 16 ಸ್ವರಗಳನ್ನ ಅರೆದು ಕುಡ್ಕೊಂಡು ಬಂದಿದ್ದೀನಿ ಗುರುಜಿ. ನಾನು ನಮ್ಮ ಮನೆಯಲ್ಲಿ ಕರೆಂಟ್ ಹೋದಾಗ ನಾನು ಹಾಡಿದ್ರೆ ಸಾಕು, ದೀಪ ಹತ್ಕೊಳ್ಳುತ್ತೆ ಗೊತ್ತಾ? ಗುರುಜಿ ಆಡ್ಲಾ? ಆಡ್ಲಾ? ಏನ ನಂಗೆ ಗುರುಜಿ ಹಾಡಕ್ಕೆ ಓಕೆ ಅಂತ ಅಂದ್ಯಾರ, ಅದಕ್ಕೋಸ್ಕರ ನಾನು ಹಾಡ್ತೀನಿ. ನಮ್ಮ ಬಾಯ್ಸ್ ಶ್ರುತಿ ಕೊಡ್ರಪ್ಪ. ದೂರದ ಊರಿಂದ ಹಮ್ಮಿರ ಬಂದ, ಜರ್ದಾರಿ ಸೀರೆ ತಂದ. Come on!
ಇಲ್ಲ ಅದು ಜನರೇಟರ್ ಪ್ರಾಬ್ಲಮ್ ಆಯ್ತಂತೆ. ನಾನು ಏನಂದಿದೆ ಹೇಳಿ, ನಾನು ಹಾಡಕ್ ಶುರು ಮಾಡಿದ್ರೆ ಪ್ರಕೃತಿನಲ್ಲಿ ಈ ತರದೆಲ್ಲ ವಿಸ್ಮಯಗಳು ನಡೀತಾ ಇರುತ್ತೆ. ಅದಕ್ಕೆ ಬೇಡ್ವಾ ಹಾಡೋದ್ ಬೇಡ್ವಾ? ಸರಿ ಬಿಡಿ ಆಯ್ತು, ನಾನು ಆಡೋ ಸಾಹಸ ಮಾಡೋದೇ ಇಲ್ಲ. ನಾನೇ ಟ್ರೈನ್ ಮಾಡಿರುವಂತ ಇಬ್ರು ಸಿಂಗರ್ಸ್ ನ ಇವಾಗ ಸ್ಟೇಜ್ ಮೇಲೆ ಕರೆಸ್ತಾ ಇದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಮಹೇಶ್ ಅಂಡ್ ಉಮಾ ಆನ್ ಸ್ಟೇಜ್. ಫಸ್ಟ್ ನಾನು ಜನನ ಕೇಳ್ಬಿಡ್ತೀನಿ, ಹೆಂಗಿತ್ತು ಏನೆಲ್ಲ ಡಾನ್ಸ್ ಎಲ್ಲ ಮಾಡ್ತಾ ಇದ್ರಿ ಅಲ್ಲಿ? ಮಜಾ ಬಂತ? ಸೂಪರ್. ಏನು ಮತ್ತೆ ನೀವು ಮತ್ತೆ ಮಹೇಶ್ ಅವರು ಕುಣಿಸ್ಬಿಟ್ರಲ್ಲ ಇಡೀ ಚಾಮರಾಜನಗರದವ್ರನ್ನ. ಮಹೇಶ್ ಹೇಗಿದ್ದೀರಿ? ಮೇಡಮ್ ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದ್ದೀರಾ? ನೀವ್ ಹೇಗಿದ್ದೀರಿ ಉಮ್ಮಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ನಾನ್ ನೋಡಿ ಸೂಪರ್ ಯಾವಾಗ್ಲೂ. ಇಲ್ಲಿ ಬಂದ್ ಹೇಗ ಅನಿಸ್ತು? ನೀವು ಹಾಡ್ಬೇಕಂದ್ರೆ ಜನ ಕುಣಿತಾ ಇದ್ರು, ಹೇಗನ್ನಿಸ್ತು ಮಹೇಶ್? ನಮ್ಮ ಚಾಮರಾಜನಗರಕ್ಕೆ ಕಲರ್ ಸೂಪರ್ಗೆ ಮತ್ತು ನಮ್ಮ ಗುರು ಕಿರಣ್ ಸರ್ಗೆ ಮತ್ತು ನಮ್ಮ ರಚಿತಾ ಮೇಡಮ್ಗೆ ಮತ್ತು ನಿಮಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ನನಗೆ ಗೊತ್ತಿರಂಗೆ ಈ ಥರ ಇಷ್ಟು ದೊಡ್ಡ ವೇದಿಕೆ ಚಾನಲ್ ಕಡೆಯಿಂದ ಇದೇ ಫಸ್ಟ್ ಚಾನಲ್, ಫಸ್ಟ್ ಟೈಮ್. ನಾವಂದ್ರೆ ಏನು ಕಲರ್ ಸೂಪರ್ ಅಂದ್ರೆ ಏನು, ಯಾವಾಗ್ಲೂ ಸೂಪರ್ ಆಗಿ ಸ್ಟೇಜ್ ಹಾಕೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಉಮಾ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕೋಲಾರದಿಂದ ಇಲ್ಲಿವರೆಗೂ ಬಂದು ನಮ್ಮನ್ನ ಅವ್ರನ್ನೆಲ್ಲರನ್ನು ಕುಣಿಸ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಇಡೀ ತಂಡಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಸ್ಕಿಟ್ ನಾ ನೋಡೋ ಟೈಮ್. ಹಬ್ಬ ಬಳ್ಳಿಗೆ ತಬ್ಬೋಕೆ ಒಂದು ಮರ ಬೇಕು, ಸಾಗೋ ಮರಕ್ಕೆ ಒಂದು ಆಸರೆ ಬೇಕೇ ಬೇಕು. ಪ್ರಕೃತಿನೇ ಹಿಂಗೆ ಹೊಂದ್ಕೊಂಡು ಹೋಗ್ಬೇಕಾದ್ರೆ ನಾವೇನ್ ಲೆಕ್ಕ ಹೇಳಿ? ಮುಪ್ಪಲ್ಲಿ ಒಪ್ಕೊಂಡು ಮದ್ವೆ ಆಗೋದಕ್ಕೆ ನಮ್ಮ ನಂದೀಶ್ ತಾತ ಸ್ಕೆಚ್ ಹಾಕ್ಬಿಟ್ಟಿದ್ದಾರೆ. ಇದಕ್ಕೆ ಮಕ್ಕಳು ಒಪ್ಕೋತಾರ? ಕೇಳ್ಕೊಂಬರೋಣ ಬನ್ನಿ. ಜೋರದ ಚಪ್ಪಾಳೆಗೆ ಸ್ವಾಗತಿಸಿ ನಮ್ಮ ಹುಡುಗರ. ಎಲ್ರಿಗೂ ನಮಸ್ಕಾರ ಕನ್ನಡ. ಇಲ್ಲೇ ಹುಟ್ಟಿ ಬೆಳೆದವನ್ನ, ಬೆಂಗಳೂರಲ್ಲಿ ಮದುವೆ ಆಗಿ ಸೆಟ್ಲ್ ಆಗಿದೆ. ನಮ್ಮಪ್ಪ ಬೆಳಗ್ಗೆನೆ ಫೋನ್ ಮಾಡಿ ಇಲ್ಲಿ ಬಾ ಅಂತ ಅಂದ್ರು. ಹಂಗೆ ನಿಮ್ಮೆಲ್ರೂ ನೋಡ್ದಂಗ ಆತೆ, ನಮ್ಮಪ್ಪನೂ ನೋಡ್ದಂಗ ಆತೆ ಅಂತ ಬಂದೆ. ಎಲ್ರೂ ಚಂದಾಗಿದ್ದೀರಣ್ಣ? ಎಲ್ರೂ ಒಂದ್ಸರಿ ಮಾದಪ್ಪ ಉಗ್ಯಾರಪ್ಪ. ಹೇ ಸಾಕ್ ಸುಮ್ನಿರಣ. ನನಗೆ 3 ಕೂಸಿದಾವೆ, ನಾನ್ ಕೂಸಂತೆ. ನೋಡಮ್ಮ, ನೀನ್ ಎಷ್ಟೇ ಬೆಳೆದು ದೊಡ್ಡೋಳಾಗಿದ್ರು ನನಗೆ ಕೂಸೆ ಕಣೋ. ನೀನ್ ಹುಟ್ಟಿದ ಮೇಲೆ ಅಲ್ವಾ ನನಗೆ ಅಣ್ಣ ನಾವು ಪಟ್ಟ ಬಂದಿದ್ದು. ಅಯ್ಯೋ ಅಣ್ಣ, ನಾನು ಎಷ್ಟೇ ದೂರ ಇದ್ರು ನನ್ ಮೇಲಿರೋ ಪ್ರೀತಿ ಸ್ವಲ್ಪನೂ ಕಮ್ಮಿನೇ ಆಗಿಲ್ಲ ನಿಂಗೆ. ಐ ಲವ್ ಯು ಅಣ್ಣ. ನೀನೇನ್ ಇವತ್ತೇ ಬಂದಿದ್ಯಾ? ಅದು ಅಪ್ಪ ನಿನ್ನೆ ಫೋನ್ ಮಾಡಿದ್ರು, ಏನೋ ಹೇಳ್ಬೇಕು ಅಂದ್ರೆ ಹಂಗಾಗಿ ಬಂದೆ ಕಣಮ್ಮ. ನನಗೂ ಫೋನ್ ಮಾಡಿದ್ರು. ಏನ್ ವಿಷಯ ಇರ್ಬೋದು? ಏನಿರ್ಬೇಕು ಅಣ್ಣ? ಆಸ್ತಿ ಭಾಗ ಮಾಡಕ್ಕಿರ್ಬೋದು. ಹಂಗಂದ್ರೆ ನೀನ್ ನಡಿ 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 ನಡಿ. ಯಾಕಣ್ಣ? ನೋಡಮ್ಮ, ಮದ್ವೆ ಆದಾಗ್ಲೇ ಅರ್ಧ ಆಸ್ತಿ ಕಿತ್ಕೊಂಡು ಹೋದಲ್ಲ. ನನಗ್ ಮದ್ವೆ ಮಾಡಿದ್ದು ನಮ್ಮ ಅಪ್ಪ, ನೀನಲ್ಲ. ನಿಮ್ಮ ಅಪ್ಪನೇ ಸಾಲ ಸೋಲ ಮಾಡಿ ನಿಮ್ಮ ಅಪ್ಪ ನಿನಗ್ ಮದ್ವೆ ಮಾಡಿದ್ರು. ಆ ಸಾಲ ತೀರ್ಸೋದು ಯಾರು? ನಾನೇ ತೀರ್ಸ್ಬೇಕು ತಾನೆ. ನೀನ್ ತೀರ್ಸ್ಯಾ? ಹಲೋ, ಅದ್ ನಿನ್ ಕರ್ತವ್ಯ, ತೀರ್ಸು. ಬಾ 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 ಬಾ. ನೋಡ್ರಣ, ಈ ಹೆಣ್ಮಕ್ಳನ್ನ ಆಸ್ತಿಲಾದ್ರೆ ಪಾಲ್ಬೇಕು, ಸಾಲದಲ್ಲಾದ್ರೆ ಪಾಲ್ ಬೇಡ. ಇದ್ಯಾವನ ಹೇಳೋಣ? ಹಲೋ, ಆಸ್ತಿಲ್ ನಂಗೂ ಹೋಗಿದೆ, ಕಾನೂನು ಪ್ರಕಾರ ನಂಗೂ ಹೋಗಿದೆ, ನಂಗೆ ಬೇಕಷ್ಟೇ. ಅಣ್ಣ ಬರ್ಲಿ ಇರು, ನಿನಗೆ ಒದ್ದು ಓಡಿಸ್ತೇನೆ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ನಾನು ಸ್ಟೇಜ್ ಮೇಲೆ ಕಾಲಿಟ್ಟ ಅಂದ್ರೆ ನನ್ನ ಬಾಡಿ ನನಗೆ ಕಂಟ್ರೋಲೇ ಸಿಗಲ್ಲ. ಯಾಕೆ ಹೇಳಿ? ನಾನು ಕೂಡ್ದಿದ್ದೀನಿ ಅದಕ್ಕೆ. ಅಣ್ಣ 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 ಅಣ್ಣ. ಸಂಗೀವ, ನಾನು ತುಂಬಿದ ಕೊಡ ತುಳುಕ್ ಬಿಡ್ತೀನಿ.
ಬಿಡ್ತೀನಿ. ನೀನ್ ಜೋರಾಗಿ ಅಲ್ಲಾಡ್ಸಿದ್ರೆ ಆಮ್ಲೆಟ್ ಹಾಕ್ಬಿಡ್ತೀನಿ. 24 ಗಂಟೆನೂ ಕುಡಿತಾನೆ ಇರ್ತೀಯ ಕುಡ್ಕ. ಏಯ್ ಹುಡುಕ ಅನ್ನಬೇಡ, ಹೆಣ್ಣಿಗಿಂತ ಎಣ್ಣೆನೆ ಮೇಲು, ಒಡವೆ ಕೇಳಲ್ಲ. ಒಂಚೂರು ಉಪ್ಪಿನಕಾಯಿ ಇದ್ರೆ ಸಾಕು, ಹೆಣ್ಣಿನ ತರ ಹಿಂಸೆ ಕೊಡಲ್ಲ, ನಶೆಲೇ ತೇಲಾಡಿಸ್ತಾಳೆ. ನಾನ್ ಯಾರು ಹೇಳು? ಅಯ್ಯ ಪೋಸ್ಟ್ ಆಫೀಸ್ ಗೊತ್ತಾಯ್ತು ಬಾರ. ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ ಚಡ್ಡಿ ತೂತಾಗಿತ್ತು, ಆದ್ರೆ ಇವಾಗ ನಾನು ದೊಡ್ಡವನು. ಬಾಕ್ಸ್ ಆಫೀಸ್ ಹೀರೋ ಅಲ್ವಾ? ಅಯ್ಯೋ ಅದಿರ್ಲಿ ಬಿಡೋಣ. ಇವಾಗ ಅಪ್ಪ ಏನು ಕರ್ದಿರೋದು ನಮ್ಮನ್ನ? ಅಪ್ಪನ ಹೆಸರು ಎತ್ತಬೇಡ, ಅವನಿಂದನೇ ನಾನು ಇವತ್ತು 2 ಪೆಗ್ ಜಾಸ್ತಿ ಕುಡಿದಿರೋದು. ಯಾಕಣ್ಣ ಏನಾಯ್ತು? ನಮ್ಮಪ್ಪ ಬೇರೆ ಮದುವೆ ಆಗ್ತಾನಂತೆ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಅಪ್ಪಂಗೆ ಈ ಏಜ್ ಅಲ್ಲಿ ಮದ್ವೆ ಅಂತಂದ್ರೆ ಊರ್ ಜನ ಏನ್ ಅನ್ಕೊಳಲ್ಲ. ನಾನ್ ನನ್ ಗಂಡನ ಮನೆಗೆ ಹೆಂಗ್ ಹೋಗ್ಲಿ? ಹಿಂಗೆ ಸ್ಟ್ರೈಟ್ ಆಗಿ ಹೋಗು, ಚಾಮರಾಜನಗರದ ಬಸ್ ಸ್ಟಾಪ್ ಸಿಗುತ್ತೆ, ಅಲ್ಲಿಂದ ಮೈಸೂರು ಬಸ್ ಹತ್ಕೊಂಡು ಹೋಗ್ಬಿಡು. ಅದಿರ್ಲಿ ಅಣ್ಣ, ಅಪ್ಪಂಗೆ ಈ ವಯಸ್ಸಲ್ಲಿ ಮದ್ವೆ ಆಗ್ಬೇಕು ಅಂತ ಹೇಳ್ಕೊಟ್ಟಿರೋ ನಾಯಿ ಯಾವ್ದದು? ರೆಡಿ 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 ಐ ಆಮ್ ರೆಡಿ. ನೀವೆಲ್ಲ ರೆಡಿನಾ? ನೀವು ನಮ್ಮ ಅಪ್ಪ ಮದುವೆ ಆಗ ಐಡಿಯಾ ಹೇಳಿರೋದು. ನಿನಗೆ ಯಾಕಯ್ಯ ಈ ಕೆಲಸ ಎಲ್ಲ? ಒಂಟಿತನ ಕಾಡ್ತಾ ಇದೆ ಅಂದ್ರು, ಮದ್ವೆ ಆಗಿ ಅಂತ ಐಡಿಯಾ ಕೊಟ್ಟೆ, ಅದು ತಪ್ಪ? ಅದು ತಪ್ಪಲ್ಲ, ಇದು ತಪ್ಪು. ನನ್ ತಂಗಿ ಕೈ ಹಿಡ್ಕಂತೇನಲ್ಲೇ, ಹಿಡ್ಕ 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 ಅಣ್ಣ ಇದ್ದಣ್ಣ. ಏಯ್ ನಮ್ಮ ಅಪ್ಪನ ಮದುವೆ ಆಗ ಮುದ್ಕಿನ ಯಾವ ಮ್ಯೂಸಿಯಂ ಇಂದ ಹಿಡ್ಕ ಬಂದ? ಮ್ಯೂಸಿಯಂ ಇಂದಾನೆ ತಂದೆ, ಬೇಕಾದ್ರೆ ನೀವೇ ನೋಡಿ. ಓ ನಮ್ಮ ಜೋಡಿ ನೋಡಕ್ಕೆ ಇಡೀ ನಮ್ಮ ಜೋಡಿ ನೋಡಕ್ಕೆ ಇಡೀ ಚಾಮರಾಜನಗರನೇ ಬಂದ್ಬಿಟ್ಟದೆ. ಓ ಹೆಂಗದಿರಪ್ಪ? ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಅರ್ಜೆಂಟ್ ಅಲ್ಲಿ ಮದುವೆ ಆಗ್ಬಿಟ್ಟೆ, ಹಂಗಾಗಿ ಯಾರನ್ನು ಕರಿಯಕ್ ಆಗ್ಲಿಲ್ಲ. ಓ ಸರೋಜನು ಬಂದ್ಬಿಟ್ಟವಳೆ. ಏನೇ ಸರೋಜ, ನಿನ್ ನೆನಪಿದ್ಯಾ? ನನ್ನ ಹೆಂಡತಿ ಸತ್ತು ಹೋದಾಗ ನಿನ್ನ ಹತ್ರ ಬಂದು ಬಾರೆ ಮದುವೆ ಆಗೋಣ ಅಂದ್ರೆ ನೀನ್ ಏನಂದೆ? ನಿನ್ನ ಮುಖ ಅನ್ನ ಬಸ್ಸೋ ಬೋಸಿ ಇದ್ದಂಗದೆ, ಕೈ ಕಾಲು ಸೌಟ್ ಇದ್ದಂಗದೆ ಅಂದೆ ಅಲ್ವಾ? ಇವಾಗ ನೋಡ್ದ ಎಂತ ಹುಡುಗಿನ ಮದುವೆ ಆಗಿದ್ದೀನಿ ಅಂತ. ಮೂಗು ಹೆಂಗಿರ್ಬೇಕು ಹಂಗೆ ಇದೆ, ಕಣ್ಣು ಎಲ್ಲಿರ್ಬೇಕು ಅಲ್ಲೇ ಇದೆ, ಬಾಯಿ ಎಷ್ಟಿರ್ಬೇಕು ಅಷ್ಟೇ ಇದೆ. ಆ ಬ್ರಹ್ಮ ತಾನು ಮದುವೆ ಆಗಕ್ಕಿಂತ ಸೃಷ್ಟಿಸಿರೋದು ಇವಳ. ಏನೋ ಮಿಸ್ ಆಗಿ ನನಗ್ ಸಿಕ್ಕವಳೆ. ನೋಡಿ ಒಟ್ಟಿ ಹುರ್ಕೋ, ಹಂಗಂತೇಳಿ ಜಾಸ್ತಿ ನೋಡ್ಬಾಡ್ರಪ್ಪ, ನಮ್ಮ ಜೋಡಿಗೆ ದೃಷ್ಟಿ ಆಯ್ತದೆ. ತಿನ್ನುವಾಗ ನಾಚಿ ಆಗ್ಲಿಲ್ಲ, ಬಾಯಿ ಒರ್ಸ್ಕೊಳ್ಳುವ ನಾಚಿ ಆಗುತ್ತೆ ಅಂತೆ. ಅಲ್ಲಿಲ್ದಿರ ವಯಸ್ಸಲ್ಲೇ ಬಟಾಣಿ ತಿನ್ನ ಆಸೆ ಬೇಕಾ ನಿನಗೆ? ಅಲ್ಲಿ ಸೆಟ್ ಹಾಕ್ಸ್ಕೊತೀನಿ ಬಿಡು. ಕೈ ಕಾಲ್ ನಡ್ಗ ಏಜಲ್ಲಿ ಗಾಡಿ ಬೇಕಾ? ಗಾಡಿ ಡ್ರೈವರ್ ನಿಟ್ಕೋತೀನಿ ಬಿಡು. ಟ್ರಾಫಿಕ್ ಕಮ್ಮಿ ಇದ್ದಾಗ ಓಡಿಸ್ಕೋತೀನಿ ಬಿಡು. ಈ ವಯಸ್ಸಲ್ಲಿ ಇದೆಲ್ಲ ನಿಂಗೆ ಬೇಕಾ? ಬೇಕಾ ಅಲ್ಲ, ಬೇಕಾಗಿ ಇತ್ತು. ನನಗೊಬ್ಬನಿಗೆ ಅಲ್ಲ, ಇಲ್ಲಿ ಕೂತಿರೋ ಎಲ್ಲ ಹಿರಿತಾಳೆಗಳಿಗೂ ಇನ್ನೊಂದು ಜೀವ ಬೇಕು. ಏನಂತೀರಪ್ಪ? ಡಾರ್ಲಿಂಗ್, ಯಾಕೆ ಸುಮ್ಮನೆ ಎಕ್ಸ್ಪ್ಲನೇಷನ್ ಕೊಟ್ಟು ಸುಸ್ತು ಮಾಡ್ಕೋತೀರಾ? ನಾನು ಮೇಜರ್, ನೀವು ಮೇಜರ್. ನಾನು ಚಿನ್ನ ಬಾ, ಇವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಇವಳು ನನ್ನ ಮಗಳು ಮಲ್ಲಿಕಾ. ನಮಸ್ತೆ. ನೋಡು ಓವರ್ ಆಕ್ಟಿಂಗ್ ಮಾಡ್ತಾಳೆ. ಅವನು ನನ್ನ 2ನೇ ಮಗ. ನಮಸ್ತೆ. ಇವನು ನನ್ನ ಮೊದಲನೇ ಮಗ. ನಮಸ್ತೆ. ಅಯ್ಯೋ ದೊಡ್ಡವನಮ್ಮ, ಕಾಲಿ ಬಿದ್ದು ಆಶೀರ್ವಾದ ತಗೋ. ಹಿಡ್ಕ ಹಿಡ್ಕ ಅವನ. ಅಪ್ಪ ಮದ್ವೆ ಆಗದ್ ಮದ್ವೆ ಆದೆ, ವಯಸ್ಸಿನ ತಕ್ಕನವ್ರ ಮದ್ವೆ ಆಗ್ತಾನೆ. ನನ್ನ ವಯಸ್ಸಿನವಳು ಮದುವೆ ಆಗ್ಬೇಕು ಅಂದ್ರೆ ಮುದುಕಿ ಸಿಗ್ತಾಳೆ. ಅವಳನ್ನು ಮದುವೆ ಆದ್ರೆ ಅವಳು ಬಿದ್ರೆ ನಾನು ಎತ್ತಬೇಕು, ನಾನು ಬಿದ್ರೆ ಅವಳು ಎತ್ತಬೇಕು, ಇಲ್ಲ ಇಬ್ಬರನ್ನು ಎತ್ತಕ್ಕೆ ಇನ್ನೊಬ್ಬಳು ಇಟ್ಕೋಬೇಕು. ಅಯ್ಯೋ, ಆರ ಬಾರಕ್ಕೆ ತೂರಾಡ್ತಾ ಇದ್ದೀರಾ ಅದಕ್ಕೆ. ಅಲ್ಲ ಕಣೆ ಸುಪ್ನಾತಿ ಸುಡ್ಡಿ. ನಾನು ವಯಸ್ಸಲ್ಲಿ ಚಿಕ್ಕೋಳೆ ಇರ್ಬೋದು, ಆದ್ರೆ ನಿಮ್ಮೆಲ್ಲರಿಗೂ ಅಮ್ಮ. ಮರ್ಯಾದೆ ಮರ್ಯಾದೆ ಇರ್ಲಿ, ಅದಲ್ಲೇ ಇರ್ಲಿ. ಇಷ್ಟು ಚಿಕ್ಕ ವಯಸ್ಸಳು ಅಷ್ಟು ಏಜ್ ಆದವ್ರನ್ನ ಹೆಂಗ್ ಮದ್ವೆ ಅದೇ? ಪ್ರೀತಿ ಅನ್ನೋದು ಮನ್ಸಲ್ಲಿರ್ಬೇಕು, ವಯಸ್ಸಲ್ಲ. ಈಗ ಸೂಪರ್ ಸ್ಟಾರ್ ರಜನಿಕಾಂತ್, ಅವ್ರಿಗೆ 68 ವರ್ಷ ಆದ್ರೂ ಹುಡುಗಿರು ಇನ್ನೂ ಅವ್ರನ್ನ ಇಷ್ಟಪಡಲ್ವಾ? 20 ವಯಸ್ಸಲ್ಲಿ ಮದುವೆ ಆಗ್ಬಿಟ್ಟು ನಾನು ಮದುವೆ ಆದೆ ಅನ್ನೋದಲ್ಲ ಕಂಡ್ರಲ್ಲ. ಈ ವಯಸ್ಸಲ್ಲೂ ಇಂಥ ಹುಡುಗಿನ ಮದುವೆ ಆಗಿದ್ದಾನಲ್ಲ, ಇದು ನಂದೀಶ್ವರ. ಅವರು ರಜನಿ, ನೀನು ಸಗಣೆ. ಯಾವನಾದ್ರೂ ನನ್ ಗಂಡನ ಬಗ್ಗೆ ಒಂದು ಉದಾಸೀನದ ಮಾತಾಡಿದ್ರು
ಹಲ್ ಮುರಿದೋಗುತ್ತೆ ಹುಷಾರ್. ಕೋಲ್ ತಗೋ ಚಿನ್ನ ನನ್ನ ನೀನ್ ಇಷ್ಟೊಂದು ಲವ್ ಮಾಡ್ತೀಯ? ನಮಗೆ ಹುಟ್ಟೋ ಮಕ್ಕಳಿಗೆ ನನ್ನ ಆಸ್ತಿ ಎಲ್ಲ ಬರೆದು ಬಿಡ್ತೀನಿ. ಅಪ್ಪ ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸಿಲ್ವಾ? ಏನ್ ಮಾಡ್ಬೇಕಮ್ಮ? ಇನ್ನು ಏನ್ ಮಾಡ್ಬೇಕು ಅಂದೆ? ನಿನಗೆ ಒಳ್ಳೆ ಎಜುಕೇಶನ್ ಕೊಟ್ಟೆ, ಒಳ್ಳೆ ಕಡೆ ಮದುವೆ ಮಾಡಿಕೊಟ್ಟೆ. ಆದ್ರೆ ನೀನು ನಾನು ಸತ್ತಿದ್ದೀನ ಬದುಕಿದ್ದೀನ ಅಂತ ಒಂದಿನಾದ್ರೂ ನೋಡಕ್ ಬಂದ ಇಲ್ಲ. ಇವನಿಗೆ ಹೆಂಡತಿ ಸರಿ ಹಿಡ್ಕೊಂಡು ಹೋಗೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಅವನಿಗೆ 24 ತಾಸು ಕುಡಿಯೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಕೊನೆಗಾಲದಲ್ಲಿ ನಾನು ಸತ್ರೆ ನನ್ನ ಹೆಣನ ಹೋರಾಕೆ ಒಬ್ಬರಾದ್ರೂ ಬೇಕಲ್ಲಮ್ಮ. ಹೋದ್ವಾರ ಯಾರನ್ನೋ ಆಸ್ಪತ್ರೆಗೆ ಕರ್ಕೊಂಡೋಗಿನಿ ಅಂದೆಲ್ಲ, ಯಾರಿಗೂ ಹುಷಾರಿರ್ಲಿಲ್ಲ? ನಮ್ಮನೆ ನಾಯಿಗೆ ಹುಷಾರಿರ್ಲಿಲ್ಲ, ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಶಬಾಷ್! ಕೇಳಿಸ್ಕೊಂಡ್ರ ಮಹಾಜನತೆ? ಮನೆ ನಾಯಿಗೆ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಇವ್ರ ಹತ್ರ ಟೈಮ್ ಅದೇ, ತಂದೆ ಕರ್ಕೊಂಡು ಹೋಗಕ್ಕೆ ಇವ್ರ ಹತ್ರ ಟೈಮ್ ಇಲ್ಲ. ಇವರು ಚಿಕ್ಕವರಾಗಿದ್ದಾಗ ಏನು ಕೇಳಲಿಲ್ಲ ಅಂದ್ರು ಬೇಕಾಗಿದ್ದನ್ನ ಕೊಡಿಸಿ ಪ್ರೀತಿ ಕೊಟ್ಟೆ. ಆದ್ರೆ ಈಗ ಕೊನೆಗಾಲದಲ್ಲಿ ನನಗ್ ಪ್ರೀತಿ ಕೊಡಿ ಅಂತ ನಾನು ನಿಮ್ಮ ಹತ್ರ ಬೇಡ್ಕೋಬೇಕಾ? ನೋಡಿ, ಇವ್ರಿಗೆ ನೀವೆಲ್ಲ ಇದ್ದು ಇಲ್ದೇ ಇರ್ಬೋದು, ಆದ್ರೆ ಇವತ್ತಿಂದ ನಾನೇ ಇವ್ರಿಗೆಲ್ಲ. ಇಷ್ಟ ಇರೋರು ಇರ್ಬೋದು, ಕಷ್ಟ ಆಗ್ತಿರೋರು ಜಾಗ ಖಾಲಿ ಮಾಡ್ಬೋದು. ಅಪ್ಪ ಐ ಲವ್ ಯು. ಏನಾಯ್ತೆ? ಹುಷಾರು, ಹಂಗೆ ಹೇಳ್ಕೊಂಡ್ಬಿಟ್ರೆ ಕಷ್ಟ. ಯಾಕೆ ಹಿಂಗ್ ನಗ್ತವನೆ ಅಂತ ನೋಡ್ತಾ ಇದ್ದೀರಾ? ನಾನು ಆಕ್ಚುಲಿ ಮದುವೆನೇ ಆಗಿಲ್ಲ. ನನ್ನ ಮಕ್ಕಳಿಗೆ ಬುದ್ಧಿ ಕಲಸೋಣ ಅಂತ ಈ ರೀತಿ ನಾಟಕ ಆಡ್ದೆ ಅಷ್ಟೇ. ನನ್ ಹೆಂಡತಿಯಾಗಿ ಯಾಕೆ ಮಾಡೋದಕ್ಕೆ ಥ್ಯಾಂಕ್ಸ್ ಕಣಮ್ಮ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ನೋಡಿದ್ರಾ ಹುಡುಗಿ ಹೆಂಗ್ ಆಕ್ಟಿಂಗ್ ಮಾಡಿದ್ಲು? ಅದೇ ಮಾತಾಡಿದ್ದು 1 ಲಕ್ಷ ಕೊಟ್ರೆ ಒಂದ್ ಯಾಕೆ ಜಾಸ್ತಿನೇ ಕೊಡ್ತೀನಿ. ಇರಿ ಅಮೌಂಟ್ ತಗೊಂಡ್ಬರ್ತೀನಿ. ಹಬ್ಬ, ಹೆಂಗೋ ಡ್ರಾಮಾ ಸಕ್ಸಸ್ ಆಯ್ತು. ಆಕ್ಟಿಂಗ್ ಅಲ್ಲಿ ಮಾತ್ರ ಚಿಂದಿ ಚಿತ್ತನ್ನ ಬೂಂದಿ ಮಸಾಲ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟೆ. ರೀ, ಆ ಆಕ್ಟಿಂಗ್ ಬಿಡಿ, ಈ ಆಕ್ಟಿಂಗ್ ಯಾವಾಗ ಮುಗಿಯುತ್ತೆ? ಯಾವ್ದು? ರೀ, ನಾನು ನೀನು ಗಂಡ ಹೆಂಡತಿ ಅನ್ನೋದು ಯಾರಿಗೆ ಗೊತ್ತೇನ್ರಿ? ಯಾಕೆ ಗೊತ್ತಾಗ್ಬೇಕು? ಯಾರಾದ್ರೂ ಒಬ್ಬ ಹುಡುಗಿ ಆಕ್ಟಿಂಗ್ ಮಾಡಕ್ ಬೇಕು ಅಂತ ಹೇಳಿದ್ರು, ಬೇರೆ ಯಾರಾದ್ರೂ ಯಾಕೆ ನೀನೇ ಓಕೆ ಅಂತ ನಾನೇ ಫಿಕ್ಸ್ ಮಾಡಿದೆ. ಅದು ಬೇರೆ 1 ಲಕ್ಷ ಸಾಲ ಇತ್ತಲ್ಲ, ಅದು ಇವತ್ತೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಕಣೆ. ಎಲ್ಲ ನನ್ ಕರ್ಮ, ಅದಕ್ಕೆ ಬಾಯಿ ಮುಚ್ಕೊಂಡು ಒಪ್ಕೊಂಡಿದ್ದು. ಅವರು ಬರ್ತಾರೆ ಅಂತ ಕಾಣಿಸುತ್ತೆ. ನೀನು ಅಮೌಂಟ್ ತಗೋ. ಚಿನ್ನ, ಆಸ್ಪತ್ರೆಗೆ ಹೋಗಲ್ವಾ? ಅಪ್ಪ ಮಾತಾಡ್ತಂಗ್ ಕೊಡ್ಲಪ್ಪ. ತಗೋ ತಿನ್ನು. ಅಪ್ಪ ನೀರ್ ಕುಡಿಯಪ್ಪ. ಸಾರಿ ಕಣಪ್ಪ. ಅಪ್ಪ ನಂದು ಮದುವೆ ಆಗದೆ ಇದ್ರು ಪರವಾಗಿಲ್ಲ, ನೀನ್ ಆಗಿದೆಯಲ್ವಾ, ಸುಖವಾಗಿರು. 3 ಬೆಸ ಸಂಖ್ಯೆ, 4 ಸಮ ಸಂಖ್ಯೆ ಅಲ್ವಾ? ಅಂದ್ರೆ ನಮಗೊಬ್ಬ ತಮ್ಮ ಇಲ್ಲ ತಂಗಿನೂ ಕೂಡ ಅಲ್ಲೇ. ಏನ್ ಮಾತಾಡ್ತಾ ಇದೀಯೋ? ಏ ಕಳ್ಳ ಅಪ್ಪ ನೀನು. ಒಳಗಡೆ ಮಲ್ಲಿಗೆ ಗಮ್ ಅಂತಿದೆ, ಮಂಚ ಬಾ ಬಾ ಅಂತ ಕರಿತಾ ಇದೆ. ಲೈಟ್ ಆಫ್ ಮಾಡಿ ಎಲೆಕ್ಟ್ರಿಸಿಟಿನ ಸೇವ್ ಮಾಡಿ ಹೋಗ್. ಅಯ್ಯೋ ಚಿಕ್ಕಮ್ಮ, ಚಿಕ್ಕಮ್ಮನ 1 ಲಕ್ಷದ ಆಸೆಗೋಸ್ಕರ ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ನಲ್ಲ. ಚಿಕ್ಕಮ್ಮ ಹಾಲು ತಗೊಳ್ಳಿ. ಕೈಲಿರೋ ಹಾಲು ಆರೋಕ್ಕಿಂತ ಮುಂಚೆ ಕುಡಿಸ್ಬೇಡಿ. ನಾಚ್ಕೋಬೇಡಿ ಚಿಕ್ಕಮ್ಮ, ಒಳಗಡೆ ಮುದಿ ಹುಲಿ ಕಾಯ್ತಾ ಇದೆ. ಗೋ ಏನ್ ಮಾಡ್ತಾ ಇದೀರ? ನಿಮ್ ಕೈ ಮುಗಿತಿ ಕೇಳಪ್ಪ, ಬೇಡ ಕಂಡ. ನಾನೇ ದ್ವಾರಪಾಲಕ, ಒಳಗಡೆ ನಾನು ಯಾರಿಗೂ ಬಿಡಲ್ಲ. ಕುಡುಕ್ ನನ್ ಮಗನೇ. ಏಯ್ ಡೋಂಟ್ ಸೌಂಡ್. ಒಳಗಡೆ ಆ ಹಳೆ ಹುಲಿ ಗರ್ಜನೆ ಮಾಡ್ತಾ ಇದೆ. ಬರ್ಲಿ ಒಂದು ರೊಮ್ಯಾಂಟಿಕ್ ಮ್ಯೂಸಿಕ್. ಇವತ್ತು ಇವನು ಅವಳ ಗಂಡನ, ನಾನಿದಕ್ಕೆ ಒಪ್ಕೊಳ್ಳಲ್ಲ. ಅಲ್ಲ, ನಿಮ್ ದುಡ್ಡು ಹೋಗುತ್ತೆ ಅಂತ ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಗೇನಾದ್ರೂ ಹೊಟ್ಟೆ ನೋವಿದ್ರೆ ಇಲ್ಲೇ ಬಾತ್ರೂಮ್ ಇದೆ, ಹೋಗ್ಬಿಡಿ. ಕೈಬಳೆ ಕಮ್ಮಿ ಇದೆ, ಕಾಲ್ಗಳು ಬೀಗುತ್ತಿವೆ, ಕಣ್ಗಳು ತೇಗುತ್ತಿವೆ, ಸೊಂಟವು ಜಗ್ಗದೆ ಹೆಣ್ಣೆದೆ ಹಿಗ್ಗಿದೆ, ಯಾಕಿಗೆ ಆಗಿದ್ದೀಯೇ? ಚಿಕ್ಕಮ್ಮ ಇಷ್ಟು ಬೇಗನಾ? ಏನಿಲ್ಲ ಏನಿಲ್ಲ, ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ. ಕಳ್ಳಪ್ಪ ನಿಲ್ಸಿರಲ್ಲ. ಈ ಒಂದ್ ಕಣ್ ನಂಗೆ ಅಂತದೇನು ನಾಡ್ದಿಲ್ಲ. ಆಕ್ಚುಲಿ ನಾನು ಆ ಹುಡುಗಿನ ಮದುವೆನೇ ಆಗಿಲ್ಲ. ನಿಮಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ನಾನು ಈ ರೀತಿ ನಾಟಕ ಆಡ್ದೆ.
ಹೌದೌದು, ನಾನೇ ಐಡಿಯಾ ಕೊಟ್ಟಿದ್ದು. ಮಾತಾಡಿದ ಪ್ರಕಾರ 1 ಲಕ್ಷ ಕೊಟ್ಟಿದ್ದಾರೆ, ನಾವು ಹೋಯ್ತೀವಿ. ನೀನ್ ಬೇಕಾದ್ರೂ ಹೋಗು, ಆ ಹುಡುಗಿನ ಇಲ್ಲೇ ಬಿಡು. ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನು? ಆ ಹುಡುಗಿನ ನನ್ ದೊಡ್ಡ ಮಗನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ. ಅಯ್ಯೋ, ಏನಾಯ್ತು? ಹಾಲ್ಟ್ ಹೊಡೆದೋಯ್ತು. ಇವನು ಅವಳ ಗಂಡನ. ನಾನು ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಲೋ, ಅವಳು ಸರಿ ಇಲ್ಲ ಕಣೋ. ನಾನು ಸರಿ ಇಲ್ಲ. ಅವಳು ಎಣ್ಣೆ ಹೊಡಿತಾಳೆ ಕಣೋ. ನಾನು ಹೊಡಿತೀನಿ. ಲೇ, ನನ್ ಮಾತ್ ಕೇಳ, ಅವ್ರ ಮನೇಲಿ ಒಪ್ಬೇಕಲ್ವೇನೋ? ಅವ್ರ ಮನೆ ಯಾಕೆ ಒಪ್ಕೋಬೇಕು? ಇವ್ರು ಒಪ್ಕೊಂಡ್ರೆ ಸಾಕಲ್ವಾ? ಏಯ್, ನಾನಂದ್ರೆ ಇಷ್ಟ ಇಲ್ವಾ? ನಾನೊಬ್ರು ಪರ್ಮಿಷನ್ ತಗೋಬೇಕು. ಯಾರ್ದು? ಇವ್ರದು. ಅವ್ರದ್ಯಾಕೆ? ಅವರೇ ನನ್ ಗಂಡ. ನಮ್ಮ ನಂದೀಶ್ ತಾತನ ಮದುವೆ ಪ್ರಸಂಗ ಹೆಂಗಿತ್ತು? ನಮ್ಮ ಚಾಮರಾಜನಗರದ ಹುಡುಗರಿಗೆ ಚಪ್ಪಾಳೆ ತಟ್ಟಿ ಶಿಳ್ಳೆ ಹೊಡೆದು ಸುಸ್ತಾಯ್ತೋ ಇಲ್ಲೋ ನಂಗಂತೂ ಗೊತ್ತಿಲ್ಲ. ಆದ್ರೆ ನನಗಂತೂ ನಿಮ್ ಸದ್ದು ಕೇಳಿನೇ ಸುಸ್ತಾ ಹೋಗಿದೆ. ನನಗಂತೂ ಬೇಕು ಬ್ರೇಕು. ಸೊ ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಮಜಾ ಭಾರತದ ಎಲ್ಲಾ ಎಪಿಸೋಡ್ಗಳನ್ನ ಅಂಡ್ ಈ ಎಪಿಸೋಡ್ ನ ಊಟ್ನಲ್ಲಿ ಮತ್ತೆ ನೋಡ್ತೀರಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಟೇಕ್ ಕೇರ್ ಬಾಯ್ಸ್. ಶುಭ